ಸ್ನೇಹಿತರೆ ನೋಡಿದ್ರಲ್ಲ, ಈ ಮನೆ ಸಚಿನ್ ಲೇಔಟ್ನಲ್ಲಿರೋದು. ಸೂಡಾ ಪ್ಲ್ಯಾನು ಎಲ್ಲ 30 ಅಡಿ ರೋಡು ಎಲ್ಲ ಅದ್ಭುತವಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಹೇಗಿದೆ, ಒಂದು ಎಲಿವೇಶನ್ ಭಾಳ ಸೂಪರಾಗಿದೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಒಳಗಡೆಗೆ ಏನೇನಿದೆ, ಒಂದು ಡಬಲ್ ಬೆಡ್ರೂಮು, ಒಂದು ದೇವ್ರ ಮನೆ, ಬಾತ್ರೂಮು, ಟಾಯ್ಲೆಟು ಮತ್ತು ಬೆಡ್ರೂಮ್ಗೆ ಅಟ್ಯಾಚು ಸಹ ಇದೆ. ಬನ್ನಿ ಸ್ನೇಹಿತರೆ ತೋರಿಸ್ತೀನಿ. ಇದೇ ಫ್ರಂಟು. ನೋಡಿ ಸ್ನೇಹಿತರೆ, ಫ್ರಂಟ್ ಡೋರು ಇದು. ಈ ಕಡೆಗೆ ಕಬ್ಬಣದ ಕಿಟಕಿ ಮಾಡಿಸಿ ಅದಕ್ಕೆ ಅಲ್ಯೂಮಿನಿಯಂ ಡೋರ್ ಮಾಡಿಸಿರೋದು. ನೋಡಿ ಸ್ನೇಹಿತರೆ, ಹಾಲು ಟೈಲ್ಸ್ ಮಾತ್ರ ಭಾಳ ಅದ್ಭುತವಾಗಿದೆ. ಶೋಕೇಶು ನೋಡಿ ಸ್ನೇಹಿತರೆ, ಮೇಲೆ ಟಾಪಲ್ಲಿ POP ಮಾಡಿಸಿದರೆ ಭಾಳ ಅದ್ಭುತವಾಗಿ ಸುಂದರವಾಗಿ ಕಾಣ್ತಾ ಇದೆ. ನಿಜಕ್ಕೂ ಭಾಳ ನೀಟಾಗಿ ಬಂದಿದೆ ಈ ಮನೆ. ನೋಡಿ ಸ್ನೇಹಿತರೆ, ದೇವ್ರ ಮನೆ ಪೂಜಾ ರೂಮ್ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಪೂಜಾ ರೂಮ್ಗೆ ಒಳ್ಳೆ ಟೈಲ್ಸ್ ಹಾಕಿಸಿ ಒಳ್ಳೆ ಇದು ಮಾಡಿದ್ದಾರೆ. ಇದು ಅಡುಗೆ ಮನೆ. ಅಡುಗೆ ಮನೆಯೂ ಸಹ ಎಲ್ಸೆಪ್ ಸೆಲ್ಫ್ ಹಾಕಿ ಆ ಎಲ್ಸೆಪ್ ಕೆಳಗೂ ವುಡ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಸೆಲ್ಫಿನ ಮೇಲೂ ಸಹ ವುಡ್ ವರ್ಕ್ ಮಾಡಿದ್ದಾರೆ. ನೀವು ಈ ಮನೆಯನ್ನು ಕೊಂಡ್ಕೊಂಡ್ರೆ ಜಾಸ್ತಿ ಕೆಲಸ ಏನೂ ಇಲ್ಲ, ಎಲ್ಲ ಇವರೇ ಮಾಡಿದ್ದಾರೆ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಬೆಡ್ರೂಮು ಅಂದರೆ ಇದು ಸೆಕೆಂಡ್ನೇ ಬೆಡ್ರೂಮು ಸ್ನೇಹಿತರೆ. ಅಲ್ಲಿ ಬೆಡ್ರೂಮಲ್ಲೂ ಸಹ ಒಂದು ಕಡೆ ಸೈಡು ಪಶ್ಚಿಮಕ್ಕೆ ವುಡ್ ವರ್ಕ್ ಮಾಡಿ ಮಿರರು ಸಹ ಇದೆ. ಭಾಳ ಅದ್ಭುತವಾಗಿ ಸುಂದರವಾಗಿ ಕಾಣುವಂಥ ಒಂದು ಬೆಡ್ರೂಮು. ನೋಡಿ ಸ್ನೇಹಿತರೆ, ಇಲ್ಲಿಂದ ಹೋಗಿ ಎಡಗಡೆಗೆ ತಿರುಗ್ಕೊಂಡ್ರೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಈ ಮಾಸ್ಟರ್ ಬೆಡ್ರೂಮ್ಗೂ ಸಹ POP ಮತ್ತು ವುಡ್ ವರ್ಕು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅಟ್ಯಾಚ್ ಇದೆ, ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೆ ಕಮೋಡ್ ಕುಣಿಸಿದ್ದಾರೆ. ಶವರು ಟೈಲ್ಸು ಮೇಲಿಂದ ಕೆಳಕ್ಕೆ ಹಾಕಿದ್ದಾರೆ ಸ್ನೇಹಿತರೆ. ಭಾಳ ಅದ್ಭುತವಾಗಿ ಇಲ್ಲಿಂದ ಬಂದಾಗ ಮುಂದೆ ಓಣಿ ಸಿಗುತ್ತೆ. ಇಲ್ಲಿ ಹೊರಗಡೆಯಿಂದ ಬರೋರಿಗೂ ಸಹ ಟಾಯ್ಲೆಟು, ಬಾತ್ರೂಮ್ ಟಾಯ್ಲೆಟ್ ಅಟ್ಯಾಚ್ ಇದೆ. ಇದಕ್ಕೂ ಸಹ ಶವರು ಎಲ್ಲ ಭಾಳ ನೀಟಾಗಿ ಸುಂದರವಾಗಿ ಕಾಣುವಂತೆ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಇದು ಉತ್ತರಕ್ಕೆ ಜಾಗ ಇರುವಂಥ ಒಂದು 2.5 ಅಡಿ ಜಾಗ. ಮೇಲೆಗಡೆನೂ ಸಹ ಡಬಲ್ ಬೆಡ್ರೂಮು ಇದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ಮೇಲೆ ಬಂದ ಮೇಲೆ ನೋಡಿ ಸ್ನೇಹಿತರೆ, ಎಷ್ಟು ನೀಟಾಗಿದೆ ಪಾರ್ಕಿಂಗು, ಇದು ಎಲ್ಲ ನೀಟಾಗಿದೆ. ಇದೇ ಫ್ರಂಟ್ ಡೋರು. ಬನ್ನಿ ಈ ಮನೆಯೂ ತೋರಿಸ್ತೀನಿ. ಇದಕ್ಕೂ ಸೇಮ್ ಟೈಲ್ಸ್ ಹಾಕಿ ಕಲ್ಲು ಹಾಕಿ ಇದು ಮಾಡಿದ್ದಾರೆ ಸ್ನೇಹಿತರೆ. ಇದು ವಿಶಾಲಾಗಿ ಇದೊಂಥರ ಡಿಪೆಂಡ್ ಆಗಿದೆ. ಇದು ಏನಂದರೆ ಮೇಲೆಗಡೆ POP ಮಾಮೂಲಿ ಶೋಕೇಶ್ ಈ ಕಡೆ ಬಂದಿದೆ. ದೇವ್ರ ಮನೆಯೂ ಸಹ ಭಾಳ ಅದ್ಭುತವಾಗಿದೆ. ಬನ್ನಿ ಈಗ ದೇವ್ರ ಮನೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ದೇವ್ರ ಮನೆ. ಈ ದೇವ್ರ ಮನೆಯಿಂದ ಇದಕ್ಕೂ ಸಹ ವೈಟ್ ಟೈಲ್ಸ್ ಹಾಕಿ ಭಾಳ ಅದ್ಭುತವಾಗಿ ನೀಟಾಗಿ POPನೂ ಮಾಡಿದ್ದಾರೆ 2 ಅಡಿ ಲೆವೆಲ್ ಟಾಪ್ ಲೆವೆಲ್ಗೆ. ಇಲ್ಲಿ ಡೈನಿಂಗ್ ಹಾಲು ಅಡುಗೆ ಮನೆ ಅಟ್ಯಾಚ್ ಸ್ನೇಹಿತರೆ. ಇದು ಮೇಲೆಗಡೆ ಸ್ವಲ್ಪ ಡಿಪೆಂಡ್ ಅಂದರೆ ನೋಡಿ ಸ್ನೇಹಿತರೆ, ಮಾಮೂಲಿ ಕೆಳಗೆ ಹೆಂಗಿದೆ ಹಂಗೆ ಸಹ ಸೆಲ್ಫ್ ಕಲ್ಲು, ವಾಲ್ಡ್ರಾಪು, ಆಮೇಲೆ ಡೋರು ಸ್ಟೀಲ್ ಇದು ಎಳೆಯೋದು ಮಾಡಿದ್ದಾರೆ. ಇಲ್ಲಿ ಡೈನಿಂಗ್ ಹಾಲಿಂದನೇ ಬೆಡ್ರೂಮ್ನಾಗ ಹೋಗಂಗೆ ಮಾಡಿದ್ದಾರೆ. ನೋಡಿ ಈ ಗಲ್ಲಿ ಸ್ವಲ್ಪ, ಈ ಗಲ್ಲಿಯಿಂದ ಹೋದರೆ ಇದು 2ನೇ ಬೆಡ್ರೂಮು. ಇದು 2ನೇ ಬೆಡ್ರೂಮು ಸಹ ದೊಡ್ಡದಾಗಿದೆ, ನೀಟಾಗಿ ಬಂದಿದೆ. ಮೇಲೂ ಸಹ POP ಇದೆ. ಶೋಕೇಶು, ವಾಲ್ಡ್ರಾಪು ಎಲ್ಲ ನೀಟಾಗಿದೆ. ಇಲ್ಲಿಂದ ಬಂದ ಮೇಲೆ ಹಾಲಿಗೆ ಬಂದು ಇದಕ್ಕೂ ಸಹ ಈ ಬೆಡ್ರೂಮ್ಗೆ ಒಂದು ಅಟ್ಯಾಚು ಬಾತ್ರೂಮ್ ಇದೆ. ಇದಕ್ಕೂ ಶವರು, ಕಮೋಡು ಎಲ್ಲ ಕುಣಿಸಿದ್ದಾರೆ ಸ್ನೇಹಿತರೆ. ಇದು ಭಾಳ ಇದು ಶೋಕೇಶ್. ಇಲ್ಲಿಂದ ಹೋದರೆ ಮಾಮೂಲಿ ಗಲ್ಲಿ ಸಿಗುತ್ತೆ. ಗಲ್ಲಿಂದ ಎಡಭಾಗಕ್ಕೆ ಹೋದರೆ ಇನ್ನೊಂದು ಬೆಡ್ರೂಮ್ ಸಿಗುತ್ತೆ ಸ್ನೇಹಿತರೆ. ಈ ಬೆಡ್ರೂಮ್ಗೂ ಸಹ ವಾಲ್ಡ್ರಾಪ್ ಇದೆ. ಆಮೇಲೆ ವುಡ್ ವರ್ಕಿಂದ ಮಿರರು ಎಲ್ಲ ಮಾಡಿ ಫ್ಯಾನು ಗೀನು ಸ್ವಿಚ್ಚು ಪ್ಲೇಟು ಏನು ಬೇಕೋ ಎಲ್ಲ ಒಂದೇ ಸತಿ ರೆಡಿ ಮಾಡಿ ಭಾಳ ನೀಟಾಗೆ ಈ ಮನೆಯನ್ನು ಕಟ್ಟಿದ್ದಾರೆ. ಇದಕ್ಕೂ ಸಹ ಹೊರಗಡೆಗೆ ಒಂದು ಬಾತ್ರೂಮು ಟಾಯ್ಲೆಟು ಇದೆ. ಯಾಕಂದರೆ ಬೆಡ್ರೂಮ್ಗೆ ಅಟ್ಯಾಚ್ ಒಂದು ಇರುತ್ತೆ, ಇದು ಸಪ್ರೇಟ್ ಒಂದಿರುತ್ತೆ. ಇದರಲ್ಲೂ ಸ್ನಾನನೂ ಮಾಡ್ಕೋಬೋದು, ಇಲ್ಲ ಟಾಯ್ಲೆಟ್ ಇದ್ದಿದ್ದು ಮಾಡ್ಕೋಬೋದು. 2 ಕಿಟಕಿಗಳಿದೆ ಗಾಳಿ ಬೆಳಕಿಗೆ. ಆಮೇಲೆ ಶವರು ಸಹ ಇದೆ. ಇದಕ್ಕೆ ಎಲ್ಲದಕ್ಕೂ ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ. ಇದ್ರ ಮೇಲೆ ಇದಕ್ಕೂ ಸಹ ಮೇಲೆಗಡೆಗೆ ಇನ್ನೂ ಒಂದು ರೂಮ್ ಮಾಡಿದ್ದಾರೆ. ಯಾಕಂದರೆ ಸಿಂಟ್ಯಾಕ್ಸ್ ಇಡಬೇಕಲ್ಲ, ಅದೊಂದು ರೂಮ್ ಮಾಡಿಬಿಟ್ಟು ಆಮೇಲೆ ಔಟ್ಲುಕ್ಕಿಗೆ ಮೆಟ್ಲಿಗೆ ಟಾಪ್ ಕಾಂಕ್ರೀಟ್ ಹಾಕಿ ನೋಡಿ ಸ್ನೇಹಿತರೆ ಎಷ್ಟು ಲುಕ್ವಾಗಿ ಮಾಡಿದ್ದಾರೆ. ಮೇಲೆ ಒಂದು ಬೆಡ್ರೂಮ್ ಇದೆ. ಆ ಬೆಡ್ರೂಮ್ಗೂ ಸಹ ವಾರ್ಡ್ರೋಬ್ ಮಾಡಿದ್ದಾರೆ. ಮೇಲೆ ಸಿಂಟ್ಯಾಕ್ಸ್ ಸಿಕ್ಕಿದ್ದಾರೆ, ಅದಕ್ಕೂ ಏಣಿ ಹಾಕಿದ್ದಾರೆ. ಬಟ್ಟೆ ಒಗೆ ಮಾಡ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಮೇಲಿನ ಬೆಡ್ರೂಮು ಎಷ್ಟು ಅದ್ಭುತವಾಗಿದೆ ನೋಡಿರಿ. ಅದಕ್ಕೂ ಸಹ ಒಳ್ಳೆ POP ಮಾಡಿಸಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಭಾಳ ಗುಣಮಟ್ಟದಲ್ಲಿ ಸದ್ಗುಣವಾಗಿ ವಾಸ್ತು ಪ್ರಕಾರವಾಗಿ ಈ ಮನೆ ನಿರ್ಮಾಣವಾಗಿದೆ. ಇದಕ್ಕೂ ಸಹ ಒಂದು ಬಾತ್ರೂಮು ಟಾಯ್ಲೆಟ್ ಅಟ್ಯಾಚ್ ಇದೆ. ಕಮೋಡ್ ಕುಣಿಸಿದ್ದಾರೆ, ನೀಟಾಗಿದೆ. ಹೊರಗಡೆ ಬಂದರೂ ಸಹ ಬಟ್ಟೆ ಒಣಗಾಕೋಕ್ಕೆ, ಬಟ್ಟೆ ಒಗ್ಗಿ ಹಾಕಿ ಎಲ್ಲ ನೀಟಾಗಿದೆ ಸ್ನೇಹಿತರೆ. ಇದನ್ನು ಕೊಂಡ್ಕೊಂಬೋರು ಯಾರಾದರೂ ಇದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸ್ನೇಹಿತರೆ. ಇದು ಒಳ್ಳೆಯ ನಿಮ್ಮ ಕೈಲಿ ಆಗೋದು ಕಟ್ಟುವುದಕ್ಕೆ ಈಗ ಭಾಳಷ್ಟು ಟೈಮ್ ತಗೊತೈತೆ. ಆಮೇಲೆ ಲೇಬರ್ಗಳು ಸಿಗೋಲ್ಲ ಅಂಥವ್ರು ಇಂಥ ಒಂದು ಸುಂದರವಾದ ಒಂದು ಮನೆಯನ್ನು ತೆಗೆದುಕೊಂಡು ನೋಡಿ ಬಟ್ಟೆ ಒಗೆಯೋಕ್ಕೆ ಹೆಂಗೆ ಮಾಡಿದ್ದಾರೆ.